ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಿಶಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ನಾನು ವಿಡಿಯೋ ಮಾಡ್ತಾ ಇರೋದು ಮೇನ್ ರೀಸನ್ ಬಂದ್ಬಿಟ್ಟು ಇವಾಗಿನ ಇದರಲ್ಲಿ ಹೇರ್ ಗ್ರೋತ್ ಅನ್ನೋದು ತುಂಬ ಕಮ್ಮಿ ಆಗುತ್ತೆ. ಮೇಯ್ನಾಗಿ ನಮಗೆ ಹೇರ್ ಫಾಲ್ ಯಾವ ರೀಸನ್ಗೆ ಆಗ್ತಾ ಇದೆ ಅನ್ನೋದು ನಾವು ತಿಳ್ಕೋಬೇಕು. ನಮಗೆ ಹೇರ್ ಫಾಲ್ ಯಾವ ರೀಸನ್ಗೆ ಆಗ್ತಾ ಇದೆ ಅಂತ ನಾವು ತಿಳ್ಕೋಬೇಕು. ಸೊ ಇವನೊಬ್ಬ ನನ್ನ ಹೊಸ ಮೆಂಬರ್ ಅಂತಲೇ ಹೇಳ್ಬೋದು ನಮ್ಮ ಮನೆಗೆ. ಸ್ಕೂಬಿ ಅಂತ ಇವನ ಹೆಸರು. ಆಲ್ಮೋಸ್ಟ್ ಇವನಿಗೆ ಎಷ್ಟು ನನ್ನ ಬಂಗಾರಿ ನಿಮಗೆ ಆಲ್ಮೋಸ್ಟ್ ಇವನಿಗೆ ಒಂದು 25 ಡೇಸ್ ಏನೋ ಆಗಿರ್ಬೋದು ಅನಿಸ್ತದೆ. ಹೇಳು ಎಲ್ರಿಗೂ ಹಾಯ್ 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 ಹಾಯ್. ಅವನಿಗೇನಿದ್ದೆ ಇದರಲ್ಲಿ ಇದ್ದಾನೆ, ಮೂಡಲ್ಲಿದ್ದಾನೆ. ಸೊ ಸಾರಿ ಫ್ರೆಂಡ್ಸ್. ಸೊ ಇವನ್ನ ಮಗು ಥರನೇ ನೋಡ್ಕೊತಾ ಇದ್ದೀವಿ ಇವಾಗ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ಮೈ ವಿಡಿಯೋ, ನಾನು ಇವಾಗ ಇದು ಮಾಡ್ತಾ ಇರೋದು ಮೇನ್ ರೀಸನಲ್ಲಿ ಹೇರ್ ಫಾಲ್ ಏನಕ್ಕಾಗುತ್ತೆ. ಇವಾಗ ಸ್ಟ್ರೆಸ್ ಆಗಿರ್ಬೋದು, ಇಲ್ಲ ನಮ್ಮ ವೆದರ್ ಕಂಡೀಷನ್ಸ್ ಆಗಿರ್ಬೋದು. ಇವಾಗಿನ ತುಂಬ ಸಮ್ಮರಲ್ಲಿ ವಿಂಟರಲ್ಲಿ ಹೇರ್ ಫಾಲ್ಸ್ ರೆಗ್ಯುಲರ್ ಆಗಿ ಆಗೇ ಆಗುತ್ತೆ. ಯಾಕೆಂದರೆ ಸಮ್ಮರಲ್ಲಿ ನಾವು ಪ್ರಾಪರಾಗಿ ಹೇರ್ ಕಟ್ ಮಾಡೋಕ್ಕಾಗಲ್ಲ. ರೆಗ್ಯುಲರ್ ಆಗಿ ನಾವು ಹೇರ್ ಬಾತ್ ಮಾಡ್ತಾನೇ ಇರೋದ್ರಿಂದ ನಮಗೆ ಹೇರ್ ಫಾಲ್ ಅನ್ನೋದು ಜಾಸ್ತಿ ಆಗುತ್ತೆ. ಆ್ಯಂಡ್ ಔಟ್ಸೈಡ್ ವೆಹಿಕಲ್ಸ್ ವೆದರ್ ಕಂಡೀಷನ್ಸ್ ಇವಾಗಿಂದು ನಾವೇನು ಹೇಳಬೇಕು ಅಂತ ಹೇಳಿದ್ರೆ, ಪೊಲ್ಯೂಷನ್, ವೆಹಿಕಲ್ಸ್ ಜಾಸ್ತಿ ಆಗ್ತಾ ಇದೆ. ಪೊಲ್ಯೂಷನ್ ಜಾಸ್ತಿ ಆಗಿರೋದ್ರಿಂದ ನಮಗೆ ಆಲ್ಮೋಸ್ಟ್ ನನಗೆ ಹೇರ್ ಫಾಲ್ ಅನ್ನೋದು ಆಗೇ ಆಗುತ್ತೆ. ಆ್ಯಂಡ್ ಮೇನ್ ಬಂದು ನಮಗೆ ಇನ್ನೊಂದು ನಮ್ಮದು ಬಾಡಿ ಟೆಂಪರೇಚರ್ ಮೇಲೆ, ಇಲ್ಲಾಂದರೆ ನಮ್ಮ ಬಾಡಿ ಕಂಡೀಷನ್ಸ್ ಮೇಲೆ, ಲೈಕ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರ್ಬೋದು. ಇದರಿಂದ ಎಲ್ಲ ನಮಗೆ ಹೇರ್ ಫಾಲ್ಸ್ ಅನ್ನೋದು ತುಂಬ ಆಗ್ತಾ ಇರುತ್ತೆ. ಸೊ ಇವತ್ತಿಂದ ನಾನು ಹೇರ್ ಫಾಲ್ಸ್ ಕಂಟ್ರೋಲ್ ಮಾಡೋಕ್ಕೆ ನಾನು ಮೇಯ್ನಾಗಿ ಒಂದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ, ಹೋಮಲ್ಲೇ ಮಾಡ್ಕೊಳ್ಳೋವಂಥದ್ದು ಒಂದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ, ಮನೆಯಲ್ಲೇ ನಿಮಗೆಲ್ಲ ಸಿಗುತ್ತೆ ನಾನು ಹೇಳೋ ಇಂಗ್ರೀಡಿಯೆಂಟ್ಸು. ಇದನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ಒಂದು ಸೀರಮ್ ಅಂತ ಮಾಡ್ತಾಯಿದ್ದೀವಿ. ಈ ಸೀರಮ್ಗೆ ಬೇಕಾಗಿರೋದು ಇಂಗ್ರೀಡಿಯೆಂಟ್ಸ್ ಏನು ಅಂತ ಹೇಳಿದರೆ, ಸ್ವಲ್ಪ ಕರ್ಬೇವಿನ ಸೊಪ್ಪಲ್ಲಿ ನಿಮಗೆ ಅಡ್ವಾಂಟೇಜಸ್ ಏನು ಅಂತ ಹೇಳಿದ್ರೆ, ಕೂದಲು ಕಪ್ಪು ಆಗುತ್ತೆ. ಆ್ಯಂಡ್ ಎಲ್ಲದಕ್ಕೂ ನಿಮಗೆ ಶುಗರಿಂದ ಆಯಿತು ಎಲ್ಲದಕ್ಕೂ ಒಳ್ಳೆಯದು. ನಿಮಗೆ ಕರ್ಬೇವಿನ ಸೊಪ್ಪು ಕೂದಲಿಗೂ ಹೆಲ್ಪ್ ಆಗುತ್ತೆ. ಅದನ್ನು ನೀವು ದಿನ ಜ್ಯೂಸ್ ಎಲ್ಲ ಮಾಡ್ಕೊಂಡು ಕುಡಿಬೋದು ಮಾರ್ನಿಂಗ್ ಎದ್ದ ತಕ್ಷಣ. ಇಲ್ಲ ಅಂತ ಹೇಳಿದರೆ ಅಡುಗೆನೂ ಯೂಸ್ ಮಾಡ್ತಾ ಇರ್ತೀವಿ, ಹೇರ್ ಪ್ಯಾಕ್ ಥರ ಮಾಡ್ಕೋಬೋದು. ಅದಂತೂ ನಾನು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತಾರೆ ಇವಾಗ ಆನಿಯನ್ ನಿಮಗೆ ಬಾಡಿ ನೆತ್ತಿ ತಂಪು ಮಾಡುತ್ತೆ. ನಿಮಗೆ ಏನಂತ ಹೇಳ್ತಾರೆ, ಅದರಲ್ಲಿ ಸಲ್ಫರ್ಸ್ ಜಾಸ್ತಿ ಇರೋದ್ರಿಂದ ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಆನಿಯನ್ಸಲ್ಲಿ ತುಂಬ ಫಾಸ್ಟೆಸ್ಟ್ ಆಗಿ ಹೇರ್ ಗ್ರೋತ್ ಆಗುತ್ತೆ. ಅದನ್ನು ಪ್ಯಾಕ್ ಥರ ಯೂಸ್ ಮಾಡ್ಬೋದು. ಆ್ಯಂಡ್ ಅದರದ್ದು ಇಲ್ಲ ಅಂತ ಹೇಳಿದರೆ ನಾವು ಲಿಕ್ವಿಡ್ನ ತೊಗೊಂಡು ಜಸ್ಟ್ ತಲೆಗೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ಅದರದ್ದು ಜೊತೆಗೆ ನಾನು ರೋಸ್ಮೆರಿ ಲೀವ್ಸ್ ಆನ್ಲೈನಲ್ಲೇ ನಾವು ಶಾಪ್ ಮಾಡ್ತೀವಿ. ಆನ್ಲೈನಲ್ಲಿ ಶಾಪ್ ಮಾಡಿಕೊಂಡು ರೋಸ್ಮೆರಿ ಲೀವ್ಸ್ನ ತೊಗೊಂಡು ನಾವೇ ಮನೆಯಲ್ಲಿ ಪ್ರಿಪೇರ್ ಮಾಡ್ಕೋಬೋದು. ಇದು ಪ್ರೊಸೀಜರ್ ಒಂದು ಸ್ವಲ್ಪ ಜಾಸ್ತಿ ಇದೆ, ಬಟ್ ಇದರಲ್ಲಿ ನಾನು ಯೂಸ್ ಮಾಡ್ತಾ ಇರೋ ಇಂಗ್ರೀಡಿಯೆಂಟ್ಸು ನೀವೇ ನೋಡ್ಬೋದು. ಆಲ್ಮೋಸ್ಟ್ ನನ್ನ ಫ್ಯಾಮಿಲಿನಲ್ಲಿ ಇಲ್ಲ ಅಂದರೆ ನನ್ನ ಫ್ರೆಂಡ್ಸ್ ಸರ್ಕಲಲ್ಲಿ ಹೋದಾಗ ಆಲ್ಮೋಸ್ಟ್ ಎಲ್ಲರೂ ಕೇಳ್ತಾ ಇರೋದು ಇಷ್ಟು ಫಾಸ್ಟಾಗಿ. ಆಲ್ಮೋಸ್ಟ್ ನಾನು 1 ಮಂತ್ 1.5 ಮಂತ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಹೋಮ್ ಮೇಡ್. ನಾನು ಎಲ್ಲೂ ಹೊರಗಡೆಯಿಂದ ನಾನು ಏನು ತೊಗೊಂಡು ಯೂಸ್ ಮಾಡ್ತಾ ಇಲ್ಲ ಪ್ರಾಡಕ್ಟ್ಸ್ನ. ಮನೆಯಲ್ಲಿ ಏನೇನು ಸಿಗುತ್ತೋ ಅದೇ ಪ್ರಾಡಕ್ಟ್ಸ್ನ ನಾನು ಯೂಸ್ ಮಾಡ್ತಾ ಇರೋದು. ಅದೇ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡೆ ನಾನು 1 ಮಂತ್ ಚಾಲೆಂಜ್ ಅಂತ ತೊಗೊಂಡು ನಾನು ಅಪ್ಲೈ ಮಾಡ್ಕೊಂಡು ಬಂದೆ. ನಾನು ಹೇಳೋ ಮೆಥಡಲ್ಲಿ ಫಾಲೋ ಮಾಡ್ಕೊಳ್ಳಿ. ಅಪ್ಲೈ ಮಾಡೋದನ್ನ ನಾನು ಹೇಳ್ಕೊಡ್ತೀನಿ. 1 ಮಂತ್ ರೆಗ್ಯುಲರಾಗಿ ಮಾಡಿ, ನಿಮಗೆ ಗೊತ್ತಾಗುತ್ತೆ ಬೇಬಿ ಹೇರ್ಸ್ ಎಷ್ಟು ಗ್ರೋ ಆಗುತ್ತೆ ಅಂದ್ಬಿಟ್ಟು ನೀವೇ ಹೇಳ್ತೀರಾ ನನಗೆ. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ವಿಡಿಯೋ. ನಾನು ಇವಾಗ ಪ್ರೊಸೀಜರ್ಸ್ ಏನಿದೆ ನೋಡೋಣ. ಸೊ ಪ್ರೊಸೀಜರ್ಗೆ ಹೋಗೋಕ್ಕಿಂತ ಮುಂಚೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡು ಅಂತ ನೋಡ್ಬಿಡಿ ಫಸ್ಟು. ಸೊ ಫ್ರೆಂಡ್ಸ್, ನೀವು ಇದಕ್ಕೆ ನೋಡ್ತಾ ಇರ್ಬೋದು, ನಾನು ಇದಕ್ಕೆ ಮೇಯ್ನಾಗಿ ತೊಗೊಂಡಿರೋದು ಆಲ್ಮೋಸ್ಟ್ ಒಂದು 2 ಗ್ಲಾಸಸ್ ಆಫ್ ವಾಟರ್ ತೊಗೊಂಡಿದ್ದೀನಿ. ನಿಮಗೆ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಇರೋದ್ರಿಂದ ನಾನು ಇದರಲ್ಲಿ ಒಂದು 2 ಗ್ಲಾಸಸ್ ವಾಟರ್ ತೊಗೊಂಡಿದ್ದೀನಿ. ಆ್ಯಂಡ್ ಇವಾಗ ನಿಮಗೆ ನೋಡ್ತಾ ಇರ್ಬೋದು ನೀವು, ವಾಟರ್ ಎಲ್ಲ ಆಲ್ಮೋಸ್ಟ್ ಬಾಯ್ಲ್ ಆಗಿದೆ. ಈಗ ಬಾಯ್ಲ್ ಪೊಸಿಷನಲ್ಲಿದ್ದಾಗ ನೀವೇನು ಮಾಡಬೇಕು ಅಂದರೆ, ಫಸ್ಟು ಆನಿಯನ್ನು ಮತ್ತು ಆಮ್ಲ ನಿಧಾನಕ್ಕೆ ಹಾಕ್ಕೊಳ್ಳಿ. ಸಿರಿಯುತ್ತೆ ಇಲ್ಲ ಅಂತ ಹೇಳಿದ್ರೆ ಆನಿಯನ್ನು ಮತ್ತು ಆಮ್ಲ, ಗೂಸ್ಬೆರಿ ಅಂತ ನಾವೇನು ಕರಿತೀವಿ, ನೋಡ್ತಾ ಇರ್ಬೋದು. ಆನಿಯನ್ ಮತ್ತು ಆಮ್ಲನ ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಒಂದೇ ಒಂದು ಆನಿಯನ್ ತೊಗೊಂಡಿದ್ದೀನಿ ನಾನು ಇದರಲ್ಲಿ. ನಿಮಗೆ ಕೆಂಪು ಆನಿಯನ್ ಸಿಕ್ಕಿದ್ರೆ ಇನ್ನೂ ಒಳ್ಳೆಯದು, ರೆಡ್ಡಿಶ್ ಆಗಿರೋದು.
ನನಗೆ ರೆಡಿಶ್ ಆಗಿರೋದು ಪೂರ್ತಿ ರೆಡ್ ಆಗಿರೋದು ನನಗೆ ಏನೂ ಸಿಕ್ಕಲಿಲ್ಲ. ಸೊ ಆಲ್ಮೋಸ್ಟ್ ನನಗೆ ಯಾವ್ದು ಸಿಕ್ಕಿದೆಯೋ ನಾನು ಅದರಲ್ಲೇ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ನಿಮಗಿನ್ನ ಸಣ್ಣ ಈರುಳ್ಳಿ ಅಂತ ಹೇಳ್ತೀವಿ, ಸಾಂಬಾರಿಗೆ ನಾವೇನು ಯೂಸ್ ಮಾಡ್ತೀವೋ ಸಣ್ಣ ಈರುಳ್ಳಿ ಅಂತ ಹೇಳ್ತೀವಿ ಅಲ್ಲ, ನಿಮ್ಗೆ ಬೇಕಂದ್ರೆ ಅದನ್ನು ತೊಗೋಬೋದು. ಸೊ ನಾನಿದು ಆನಿಯನ್ನ ಸಿಪ್ಪೆ ಸಮೇತ ಹಾಕ್ಕೊತಾ ಇದ್ದೀನಿ ನಾನು. ಇದು ಕಂಪ್ಲೀಟ್ ಆನಿಯನ್ ನೀವು ತೊಗೊಳೋದ್ರಿಂದ ಒಂದು ವಾಶ್ ಮಾಡಿ ತೊಗೊಳ್ಳಿ. ಬಿಫೋರ್ ನೀವು ಕಟ್ ಮಾಡೋಕ್ಕಿಂತ ಸುಮ್ಮನೆ ನೀರಲ್ಲಿ ವಾಶ್ ಮಾಡಿಕೊಂಡ್ರೆ ಸಾಕು. ವಾಶ್ ಮಾಡ್ಕೊಂಡು ತೊಗೊಳ್ಳಿ. ಇದಕ್ಕೆ ನಾನು ಆಮ್ಲ ಮತ್ತು ಆನಿಯನ್ನ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ನಾನು ಆಲ್ಮೋಸ್ಟ್ ಇಲ್ಲಿ ಫ್ರೆಶ್ ಆಗಿ ಕರ್ಬೇವಿನ ಸೊಪ್ಪು, ಕರಿ ಲೀವ್ಸ್ ಅಂತ ಏನು ಕರಿತೀವಿ, ಕರ್ಬೇವಿನ ಸೊಪ್ಪು, ಇದು ನಿಮಗೆ ತುಂಬ ಒಳ್ಳೆಯದು. ಇದು ಆಲ್ಮೋಸ್ಟ್ ನಾನೊಂದು 5 to 6 ಬಂಚ್ ಇದು ತೊಗೊಂಡಿದ್ದೀನಿ. ಒಂದೊಂದು ಕಡ್ಡಿ ಸಮೇತ ತೊಗೊತಾರಲ್ಲ ಆ ಥರ ಒಂದು 5 to 6 ತೊಗೊಂಡಿದ್ದೀನಿ. ತೊಗೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ನೀವೆಲ್ಲ ಒಟ್ಟಿಗೆ ಹಾಕ್ಕೊಂಡ್ರು ಪ್ರಾಬ್ಲಮ್ ಏನಿಲ್ಲ. ಸೊ ನಿಮ್ಗೆ ಇದರಲ್ಲಿ ಕಲರ್ ಚೇಂಜಸ್ ಎಲ್ಲ ಕಾಣಿಸುತ್ತೆ, ಗೊತ್ತಾಗುತ್ತೆ ನಿಮಗೆ. ಇದನ್ನು ಜಾಸ್ತಿ ಬಾಯ್ಲ್ ಮಾಡಬಾರ್ದು, ಆಲ್ಮೋಸ್ಟ್ ಒಂದು 15-20 ಮಿನಿಟ್ಸ್ ಬಾಯ್ಲ್ ಮಾಡಿದ್ರೆ ಸಾಕಾಗುತ್ತೆ. ಇದಾದಮೇಲೆ ಮೇಯ್ನಾಗಿ ನಾನು ತೊಗೊತಾ ಇರೋದು ಮೆಂತ್ಯ. ಸಮ್ಮರ್ ಆಗಿರೋದ್ರಿಂದ ನಿಮಗೆ ಬಾಡಿಗೆ ತುಂಬ ಒಳ್ಳೆಯದು. ಆ್ಯಂಡ್ ನಾಟ್ ಓನ್ಲಿ ಫಾರ್ ಸಮ್ಮರ್, ಇದು ನಿಮಗೆ ಹೇರ್ ಗ್ರೋತ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಮೇಯ್ನಾಗಿ ಹೇಳಬೇಕು ಅಂತ ಹೇಳಿದರೆ, ಆಲ್ಮೋಸ್ಟ್ ಲೇಡೀಸ್ಗೆ ಏನು ಮಗ್ಲಿ ಪ್ರಾಬ್ಲಮ್ ಇರುತ್ತೋ ಮೆಂತ್ಯನ ಯೂಸ್ ಮಾಡಿಕೊಂಡ್ರೆ ಆ ಟೈಮಲ್ಲಿ ಲೇಡೀಸ್, ಸೊ ಅವ್ರಿಗೆಲ್ಲರಿಗೂ ಬ್ಯಾಕ್ ಪೇಯ್ನ್ ಅದೆಲ್ಲ ಕಂಟ್ರೋಲ್ ಆಗುತ್ತೆ. ನಾನು ಇದಕ್ಕೆ 1 ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ. ಮೇಯ್ನಾಗಿ ನಾನು ಮೆಂತ್ಯ ತೊಗೋಬೇಕು. 1 ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ. ಅದಾದಮೇಲೆ ಕಲೋಂಜಿ ಸೀಡ್ಸ್ ಅಂತ ನಾವು ಅದನ್ನು ಇದು ಮಾಡ್ತೀವಿ ಅಂದರೆ ಈರುಳ್ಳಿ ಬೀಜ ಅಂತ ಕರಿತೀವಿ ಕನ್ನಡದಲ್ಲಿ. ಇದು ಆಲ್ಮೋಸ್ಟ್ ನಾನು 1 ಟೀ ಸ್ಪೂನ್ ಅಷ್ಟು ಕಂಪ್ಲೀಟಾಗಿ ತೊಗೊಂಡಿದ್ದೀನಿ. ಇದು ಅಷ್ಟೇ ನಿಮಗೆ ಹೇರ್ ಗ್ರೋತ್ಗೆ ತುಂಬ ಒಳ್ಳೆಯದು. ಹೇರ್ ಫಾಲ್ ಇದ್ದರೆ ನಿಮಗೆ ಒಂದೇ ವಾಶಲ್ಲೇ ಗೊತ್ತಾಗೋಗುತ್ತೆ. ಇಲ್ಲಿ ಒಬ್ರೊಬ್ರು ಇನ್ನೊಂದು ಏನು ಮಾಡ್ತಾರೆ ಅಂದರೆ, ನಾನು ಇನ್ನೊಂದು ವಿಡಿಯೋನಲ್ಲಿ ಅದನ್ನು ಬೇಕಂದರೆ ಮಾಡಿ ತೋರಿಸ್ತೀನಿ. ಬರೀ ಕಲೋಂಜಿ ಸೀಡ್ಸ್ದು ವಾಟರ್ನ ನಾವು ಯೂಸ್ ಮಾಡ್ತಾ ಬಂದರೆ, ಇಲ್ಲ ವಾಶ್ಗೆ ಹೇರ್ ವಾಶ್ ಮಾಡಬೇಕಂದ್ರೆ ಯೂಸ್ ಮಾಡಿದ್ರೆ ನಿಮಗೆ ಒಂದೇ ವಾಶಲ್ಲಿ ಹೇರ್ ಫಾಲ್ ಅನ್ನೋದು ಕೂಡ ಕಂಟ್ರೋಲ್ ಆಗುತ್ತೆ. ಸೊ ಇದನ್ನು ನಾನು ಬಾಯ್ಲ್ ಮಾಡೋಕ್ಕೆ ಬಿಡ್ತಾ ಇದ್ದೀನಿ. ಎಲ್ಲ ಒಟ್ಟಿಗೆ ಹಾಕ್ಬೋದು, ನಾಟ್ ಅ ಪ್ರಾಬ್ಲಮ್. ಇದಾದಮೇಲೆ ನಮ್ಮ ಮೇನ್ ಇಂಗ್ರೀಡಿಯೆಂಟ್ ಬಂದು ಅಗಸೆ ಬೀಜ, ಫ್ಲ್ಯಾಕ್ಸ್ ಸೀಡ್ಸ್ ಅಂತ ಏನು ಕರಿತೀವಿ ಅಲ್ಲ, ಅಗಸೆ ಬೀಜ. ಆಲ್ಮೋಸ್ಟ್ ಇದೆಲ್ಲರೂ ಯೂಸ್ ಮಾಡ್ತಾ ಇರ್ತಾರೆ. ಇವಾಗ ಅಗಸೆ ಬೀಜನ ಆಲ್ಮೋಸ್ಟು 1.5 ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಫ್ರೆಂಡ್ಸ್, ಇದನ್ನು ನೀವು ಸ್ಟೋರ್ ಮಾಡಿದ್ರೂ ನೀವು ಆಲ್ಮೋಸ್ಟ್ ಒಂದು ಮಂತ್ ತನಕ ಸ್ಟೋರ್ ಮಾಡ್ಬೋದು, ನಿಮಗೇನು ಪ್ರಾಬ್ಲಮ್ ಇರಲ್ಲ. 1 ಮಂತ್ ತನಕ ಸ್ಟೋರ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇರಲ್ಲ. ಫ್ರಿಜ್ ಇಲ್ದಲೇ ಇರೋರು 1 ವೀಕ್ ತನಕ ಸ್ಟೋರ್ ಮಾಡ್ಕೋಬೋದು ಗಾಜಿನ ಬಾಟಲಿ. ಫ್ರಿಜ್ ಇರೋರು ಬೇಕಂದರೆ 1 ಮಂತ್ ತನಕ ಸ್ಟೋರ್ ಮಾಡಿದ್ರು ಏನಾಗಲ್ಲ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮಾಡ್ಕೊಳ್ಳಿ. ನಿಮಗೆ ಸ್ಟೋರ್ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋ ಥರ ಇದ್ದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮಾಡ್ಕೋಬೋದು. ಅದಾದಮೇಲೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಇದಕ್ಕೆ ನಾನು ರೋಸ್ಮೆರಿ ಲೀವ್ಸ್. ಈಗ ತುಂಬ ಕಾಮನ್ನಾಗಿ ಕೇಳ್ತಾ ಇದ್ದೀವಿ, ರೋಸ್ಮೆರಿ ಎಸೆನ್ಷಿಯಲ್ ಆಯಿಲ್ ಎಲ್ಲ, ರೋಸ್ಮೆರಿ ವಾಟರ್ ಎಲ್ಲ ಬರ್ತಾ ಇರುತ್ತೆ ರೆಗ್ಯುಲರ್ ಆಗಿ. ಸೊ ನಾವು ಪರ್ಚೇಸ್ ಮಾಡೋಕ್ಕಿಂತ ನಮ್ಮ ಮನೆಯಲ್ಲೇ ಈ ಥರ ಮಾಡಿಕೊಂಡ್ರೆ ನಮಗೂ ಕ್ಲೀನಾಗಿ ಗೊತ್ತಾಗುತ್ತೆ ನಾವು ಮಾಡ್ತಾ ಇರ್ತೀವಿ ಅನ್ನೋದು. ನಮ್ಮ ಹೇರ್ ಇದನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಸೊ ನಮಗೇನು ಬೇಕೋ ಆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಬೋದು. ಇದೆಲ್ಲ ಆಲ್ಮೋಸ್ಟ್ ಯೂಸ್ ಮಾಡಿರೋದೇ ಫ್ರೆಂಡ್ಸ್, ಎಲ್ಲರೂ ಯೂಸ್ ಮಾಡ್ತಾ ಇರ್ತಾರೆ ಈ ಇಂಗ್ರೀಡಿಯೆಂಟ್ಸ್ನ ರೆಗ್ಯುಲರ್ ಆಗಿ. ಬಟ್ ಇದೊಂದು ಎಲ್ಲ ಮಿಕ್ಸ್ ಮಾಡಿ ಯೂಸ್ ಮಾಡ್ತಾ ಇರೋದ್ರಿಂದ, ನಾನು ಆಲ್ಮೋಸ್ಟ್ 1.5 ಮಂತ್ಸಿಂದ ಮಾಡ್ತಾ ಇರೋದ್ರಿಂದ ನನಗೆ ತುಂಬ ಚೇಂಜಸ್ ಕಾಣಿಸಿದೆ. ಹೇರ್ ವಾಲ್ಯೂಮಲ್ಲಿ ಆಗಿರ್ಬೋದು, ಇಲ್ಲಾಂದರೆ ಬೇಬಿ ಹೇರ್ಸ್ ಗ್ರೋ ಆಗ್ಬೋದು, ನಂಗೆ ತುಂಬ ಚೇಂಜಸ್ ಕಾಣಿಸಿದೆ. ಹೇರ್ ಕಂಟ್ರೋಲ್ ನಂಗೆ ತುಂಬ ಆಗಿದೆ ಇವಾಗ. ಹೇರ್ ಫಾಲ್ ಕಂಟ್ರೋಲ್ ಮೊದಲು ಆಲ್ಮೋಸ್ಟು ನನಗೆ ಪರ್ ಡೇ ಒಂದು 70 to 80 ಹೇರ್ಸ್ ಇದಾಗ್ತಾಯಿತ್ತು ವೆನ್ ಐ ಕೂಂಬ್. ಇವಾಗ ಆಲ್ಮೋಸ್ಟ್ ನನಗೆ ಕಂಟ್ರೋಲ್ ಆಗಿದೆ. ಸೊ ಇದಕ್ಕೆ ಇವಾಗ ನಾನು ಜಸ್ಟ್ 1 ಸ್ಪೂನಷ್ಟು ರೋಸ್ಮೆರಿ ಲೀವ್ಸ್ನ ಹಾಕ್ಬಿಡ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದ್ಸತಿ ಸಿಮ್ಮಲ್ಲಿ ಇಟ್ಕೊಳ್ಳಿ. ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲೆಲ್ಲ ಬೇಡ,
ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಬಾಯ್ಲ್ ಆಗೋಕ್ಕಿಂತ ಮುಂಚೆ ನೀವು ಏನು ಮಾಡಬೇಕು, ಆವಾಗವಾಗ ಮಿಕ್ಸ್ ಮಾಡ್ತಾ ಇರಬೇಕು. ಇಲ್ಲ ಅಂತ ಹೇಳಿದರೆ ನಿಮಗೆ ಅದು ಎಲ್ಲ ಇಂಗ್ರೀಡಿಯೆಂಟ್ ಸರಿಯಾಗಿ ಮಿಕ್ಸ್ ಆಗಲ್ಲ. ಸೊ ಆವಾಗವಾಗ ಮಿಕ್ಸ್ ಮಾಡ್ಕೊಂಡಿದ್ರೆ ನೋಡ್ತಾ ಇರ್ಬೋದು. ನಾನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಫ್ಲೇವರು ಅಷ್ಟೇ ನಿಮಗೆ ಒಂಥರ ಟೀ ಫ್ಲೇವರ್ ಥರ ಬರುತ್ತೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿಬಿಟ್ಟು ಸಿಮ್ಮಲ್ಲಿ ಇಟ್ಟಿರೋದ್ರಿಂದ ಆವಾಗವಾಗ ಮಿಕ್ಸ್ ಮಾಡ್ತೀನಿ. ಒಂದು 15 ಮಿನಿಟ್ಸ್ ಅದು ಬಾಯ್ಲ್ ಆಗಬೇಕು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಇದು ಒಂದು 15 ಮಿನಿಟ್ಸಿಂದ ಬಾಯ್ಲ್ ಆಗಿದೆ. ಕರೆಕ್ಟಾಗಿ 15-20 ಮಿನಿಟ್ಸ್ ಬಾಯ್ಲ್ ಮಾಡಿ ಸಾಕಾಗುತ್ತೆ. ಸೊ 15-20 ಮಿನಿಟ್ಸ್ ಅಂತ 15 ಮಿನಿಟ್ಸ್ ಅಂತೂ ಬಾಯ್ಲ್ ಆಗಿದೆ. ಸೊ ನೀವು ಕಲರ್ಸ್ ಕೂಡ ನೋಡ್ಬೋದು, ಇದರಲ್ಲಿ ಕಲರ್ ಚೇಂಜಸ್ಸು ಆಲ್ಮೋಸ್ಟು ಈ ವಿಡಿಯೋದಲ್ಲಿ ನಿಮಗೆ ಕಾಣಿಸ್ತಾ ಇಲ್ಲ ಸರಿಯಾಗಿ. ಕಲರ್ ಎಲ್ಲ ಒಂಥರ ನಿಮಗೆ ಗ್ರೀನಿಶ್ ಆಗುತ್ತೆ. ಸೊ ಒಂದು ಜೆಲಿ ಟೈಪ್ ಬರಲ್ಲ, ಯಾಕೆಂದರೆ ನೀವು ಫ್ಲ್ಯಾಕ್ ಸೀಡ್ಸ್ದು ಮಾತ್ರ ಮಾಡಿದಾಗ ನಿಮಗೆ ಕಂಪ್ಲೀಟಾಗಿ ಜೆಲ್ ಬರುತ್ತೆ. ಇದು ನಿಮಗೆ ಜೆಲ್ ಟೈಪ್ ಬರಲ್ಲ, ಒಂಥರ ಸೀರಮ್ ಟೈಪೇ ಇರುತ್ತೆ. ಕಂಪ್ಲೀಟಾಗಿ ಜೆಲ್ ಆಗಲ್ಲ ಇದು. ಸೊ ನೀವು ಇನ್ನೂ ಏನು ಮಾಡ್ಬೋದು ಅಂದರೆ ಫ್ಲ್ಯಾಕ್ ಸೀಡ್ಸ್ ಜೆಲ್ ಮಾಡ್ಕೊತೀವಿ ಇಲ್ಲ, ಅದಕ್ಕೆ ಬೇಕಂದರೆ ಇದನ್ನು ಮಿಕ್ಸ್ ಕೂಡ ಮಾಡ್ಕೋಬೋದು. ನೋಡಿ, ಬೇಕಂದರೆ ನಾನು ಜೂಮಲ್ಲಿ ತೋರಿಸ್ತೀನಿ. ಆಲ್ಮೋಸ್ಟ್ ನಿಮ್ಮ ಕಲರ್ ಎಲ್ಲ ಒಂಥರ ಚೇಂಜ್ ಆಗಿದೆ. ಸೊ ಇದನ್ನು ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಸಿಮ್ಮಲ್ಲಿ ಇರುತ್ತೆ. ಸೊ ನಾನು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಗ್ಯಾಸ್ ಆಫ್ ಮಾಡಿಕೊಂಡು ನಾನಿದು ಕಂಪ್ಲೀಟಾಗಿ 1-3 ಅವರ್ಸು ಹೀಗೆ ಬಾಯ್ಲ್ ಮಾಡಿದಿರುತ್ತಲ್ಲ ಅದನ್ನು ಕ್ಲೋಸ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಆಲ್ಮೋಸ್ಟ್ ನಾವು ವಾಟರ್ ಎಲ್ಲ ರೆಡಿ ಮಾಡ್ಕೊಂಡ್ವಿ. 2 ಅವರ್ಸ್ ನೆನೆಸಿಟ್ಟಿದೆ ಆಲ್ರೆಡಿ. ವಾಟರ್ನ 2 ಅವರ್ಸ್ ನೆನೆಸಿಟ್ಟು ನಾನು ಈ ಥರ ಒಂದು ಬಾಟಲಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಇದನ್ನು ನೀವು ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದರೆ, ನಿಮ್ಮ ಹೇರ್ ಲೆಂತ್ ಎಷ್ಟಿರುತ್ತೋ ಅಷ್ಟು ನೋಡಿಕೊಂಡು ಕೋಕೋನಟ್ ಆಯಿಲ್, ನಾನು ಆಲ್ಮೋಸ್ಟ್ ನನ್ನ ಹೇರ್ ಲೆಂತ್ ಪ್ರಕಾರ ನಾನು ಒಂದು 2 ಸ್ಪೂನ್ಸ್ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತೀನಿ. 1 ಸ್ಪೂನ್ ಪ್ಯೂರ್ ಕ್ಯಾಸ್ಟರ್ ಆಯಿಲ್ ಯೂಸ್ ಮಾಡ್ತೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ಬೋದು, ನಾನು ಪ್ಯೂರ್ ಕ್ಯಾಸ್ಟರ್ ಆಯಿಲ್ ನಿಮಗೆ ಹೆಲ್ತ್ ಇಶ್ಯೂಸ್ಗೆ ನಾವು ಬಾಡಿಗೂ ಕನ್ಸ್ಯೂಮ್ ಮಾಡ್ತೀವಿ ಅದನ್ನು, ಆ್ಯಂಡ್ ಹೇರ್ಗೂ ಕನ್ಸ್ಯೂಮ್ ಮಾಡ್ತೀವಿ ಅಂತ ಹೇಳಿದ್ದೆ. ಕ್ಯಾಸ್ಟರ್ ಆಯಿಲ್ 1 ಸ್ಪೂನ್ ಯೂಸ್ ಮಾಡ್ತೀನಿ. ಆ್ಯಂಡ್ ಆಲ್ಮಂಡ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ 1 ಸ್ಪೂನ್, ಇಲ್ಲ 1-3 ಡ್ರಾಪ್ಸ್ ಆಲ್ಮಂಡ್ ಆಯಿಲು. ಈ ಜೆಲ್ನ ನಾನು, ಈ ಸೀರಮ್ನ ನಾನು ಇದಕ್ಕೆ ಕೋಕೋನಟ್ ಆಯಿಲ್, ಕ್ಯಾಸ್ಟರ್ ಆಯಿಲ್ ಮತ್ತು ಆಲ್ಮಂಡ್ ಆಯಿಲ್ಗೆ ಒಂದು 2-3 ಟೇಬಲ್ ಸ್ಪೂನ್ ಮಿಕ್ಸ್ ಮಾಡಿಕೊಂಡು ಹೇರ್ ಮಸಾಜ್ ನಾವು ಹೇಗೆ ಮಾಡ್ತೀವೋ ಹೇರ್ ಮಸಾಜ್ ಮಾಡಿಕೊಂಡು ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಡೇ ಇಲ್ಲ 1-3 ಅವರ್ಸ್ ಬಿಟ್ಕೊಂಡು ನೀವು ಹೇರ್ ಬಾತ್ ಮಾಡ್ಬೋದು. ಇಲ್ಲ ನೈಟ್ ಎಲ್ಲ ಸ್ಟೋರ್ ಮಾಡಿಕೊಂಡು ನೀವು ಹೇರ್ಗೆ ಅಪ್ಲೈ ಮಾಡಿಕೊಂಡು ನೀವು ನೆಕ್ಸ್ಟ್ ಡೇ ಹೇರ್ ಬಾತ್ ಮಾಡ್ಕೋಬೋದು. ಇದ್ರ ಜೊತೆಗೆ ನೀವು ಇನ್ನೊಂದು ಥರ ಮಾಡ್ಬೋದು. ಅದು ಹೇಗೆ ಅಂತ ಹೇಳಿದರೆ, ಫ್ಲ್ಯಾಕ್ ಸೀಡ್ಸ್ ಜೆಲ್, ಅದ್ರ ಜೊತೆಗೆ ನೀವು ಇದನ್ನು ಮಿಕ್ಸ್ ಮಾಡ್ಬೋದು. ನಾನು ಅದು ನೆಕ್ಸ್ಟ್ ಕಮಿಂಗ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅದನ್ನು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಫರ್ದರ್ ವೀಡಿಯೋಸ್ಗೆ ಎಂಕರೇಜ್ ಮಾಡಿಕೊಡಿ. ಥ್ಯಾಂಕ್ ಯು ಫ್ರೆಂಡ್ಸ್.